ನನಗೆ ಈ ಮಾಧ್ಯಮ ಅಂದರೆ ಜಗತ್ತಿನಲ್ಲಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಇರುವ ಭಾರಿ ದೊಡ್ಡ ಶಕ್ತಿ ಅಂತ ಹೇಳಿ ನಂಬಿಕೊಂಡು, ನಾನು ಫಸ್ಟ್ ಇಯರ್ LLB ಇರಬೇಕಾದ್ರೆ ಒಂದು ಟೈಟ್ಲ್ ತರಿಸ್ಬಿಟ್ಟಿದ್ದೆ RNAಯಿಂದ. ಆ ಟೈಟ್ಲ್ ಬಂದು ಫಸ್ಟ್ ಸಿಕ್ಕಿದ್ದು ನನ್ನ ಅಮ್ಮನ ಕೈಗೆ. ಅಯ್ಯೋ ದೇವರೇ, ಲಾ ಮಾಡೋಕ್ಕಂತ ಕಳಿಸಿದ್ರೆ ಇವನೇನೋ ಪೇಪರ್ ಮಾಡ್ತೀನಂತ ಹೇಳಿದಾರಂತ ನನ್ನ ಅಮ್ಮಂಗೆ ಭಾರಿ ಆತಂಕ ಆಗಿ ದೇವರಿಗೆಲ್ಲ ಹರಕೆ ಹೊತ್ತು, ಪುಣ್ಯಾತ್ಮ ಲಾ ಒಂದು ಮುಗಿಸಿ ಊರಿಗೆ ಬರಲಿ, ಅಕ್ಕಪಕ್ಕದವ್ರ ಎದುರುಗಡೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನನ್ನ ಕನಸಿಗೆ ತಣ್ಣೀರು ಎರಚಿದ್ರು. ಅದಾದಮೇಲೆ ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ, ನಿಮಗೊಂದು ಸ್ವಲ್ಪ ಆಶ್ಚರ್ಯ ಮತ್ತು ಕುತೂಹಲ ಇರಲಿ ಅಂತ. ನಾನು ಚಕ್ರವರ್ತಿ ಸೂಲಿಬೆಲೆ, ಪ್ರತಾಪ್ ಸಿಂಹ, ಸುಧೀಂದ್ರ ಕಂಚಿತೋಟ ಎಲ್ಲ ಸೇರಿ ಗರ್ವ ಅಂತ ಒಂದು ಟೈಟ್ಲ್ ತರಿಸಿದ್ವಿ. ಇದು ಅಹಂಕಾರವಲ್ಲ ಸ್ವಾಭಿಮಾನ ಅಂತ ವಾಸಣ್ಣ ಅದಕ್ಕೆ ಬೈಲೇನು. ಮಿಥಿಕ್ ಸೊಸೈಟಿಲಿ ಅದನ್ನು ಜಾರ್ಜ್ ಫೆರ್ನಾಂಡಿಸ್ ಬಂದು ರಿಲೀಸ್ ಮಾಡಿದರು. ಪತ್ರಿಕೆ ಬರ್ತಾಯಿತ್ತು, ನಾವು ಕೂಡಿಟ್ಟಿದ್ದು, ಭವಿಷ್ಯಕ್ಕೆ ಇರಲಿ ಅಂತ ಇಟ್ಟಿದ್ದು, ಇವೆಲ್ಲವೂ ಕರಗಿ ಹೋದ್ಮೇಲೆ ನಮ್ಮ ನಿಜ ಅರ್ಥದ ಗರ್ವಭಂಗ ಆದಮೇಲೆ ಆ ಟ್ಯಾಬ್ಲಾಯ್ಡನ್ನು ನಿಲ್ಲಿಸಿದ್ವಿ. ನಮ್ಮ ಕನಸು ಅಷ್ಟಕ್ಕೆ ಮುಗಿಲಿಲ್ಲ. ಆಮೇಲೆ ರೈತ ಹೋರಾಟಗಳಲ್ಲೆಲ್ಲ ತೊಡಸ್ಕೊಂಡಾಗ ಅದಕ್ಕೊಂದು ಚಿಮ್ಮು ಹಲಗೆ ಆಗಿರಲಿ, ಶಕ್ತಿ ಆಗಿರಲಿ ಅಂಥೇಳಿ ಮತ್ತೆ ರೈತ ಸಂಗಾತಿ ಅಂತ ಟೈಟ್ಲ್ ತರಿಸಿ ಈಗ ಮುಂದೆ ಮಾತನಾಡಿರುವ ದಿನೇಶ್ ಅಮೀನ್ ಮಟ್ಟು ಬಂದು ಉದ್ಘಾಟನೆ ಮಾಡಿ, ಅದರ ಅಡಿಗಡೆ ನರೇಂದ್ರ ದೇರ್ಲ ಅವ್ರನ್ನ ಪದೇ ನಮ್ಮೂರಿಗೆ ಬರಕ್ಕೆ ಹೇಳಿ ಕಾರ್ಯಕ್ರಮ ಮಾಡಿ ಮನೆಗಳಲ್ಲಿ ಎಲ್ಲ ಮಾಡ್ತಾ ಆ ಪತ್ರಿಕೆಯನ್ನು ಒಂದು 3 ವರ್ಷ ನಡೆಸಿ ಆದಮೇಲೆ ನನ್ನ ಗ್ರಾಚಾರ ಕೆಟ್ಟಿತ್ತೋ ಪತ್ರಿಕೆ ಗ್ರಾಚಾರ ಕೆಟ್ಟಿತ್ತೋ ಗೊತ್ತಿಲ್ಲ, ನನ್ನನ್ನು ಕರ್ಕೊಂಡೋಗಿ ಒಂದು ಮುಖ್ಯವಾಹಿನಿಯ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಮಾಡಿದ್ಮೇಲೆ ನಾನು ಫಸ್ಟ್ ಮಾಡಿದ ಮಹಾನ್ ಕಾರ್ಯ ಏನು ಅಂತಂದರೆ, ನನ್ನ ಸಂಪಾದಕತ್ವಕ್ಕೆ ರಾಜೀನಾಮೆ ಕೊಡುವಾಗ ನನ್ನ ಗೆಳೆಯರೆಲ್ಲ ಕೇಳೋದು, ಸುಧೀರ್ ಹೀಗೆ ಮಾಡಿದ್ರೆ ಹೇಗೆ ಅಂತ. ನಿನಗೆ ಗೊತ್ತಿಲ್ಲ, ನಾನು ರಾಜಕೀಯ ಪಕ್ಷಕ್ಕೆ ಸೇರ್ತಾ ಇದ್ದೀನಿ, ಒಂದೋ ಇದಕ್ಕೆ ಅನ್ಯಾಯ ಮಾಡಬೇಕು, ಇಲ್ಲ ಅದಕ್ಕೆ ಅನ್ಯಾಯ ಮಾಡಬೇಕು. ಮಾಧ್ಯಮಕ್ಕೆ ಅನ್ಯಾಯ ಮಾಡೋಕ್ಕೆ ನಾನು ರೆಡಿ ಇಲ್ಲ, ಅಕ್ಷರಕ್ಕೆ ದ್ರೋಹ ಮಾಡೋಕ್ಕೆ ರೆಡಿ ಇಲ್ಲ. ಸೊ ದಟ್ ನಾನು ಈ ಸಂಪಾದಕತ್ವದಿಂದ ಹಿಂದಕ್ಕೆ ಸರಿತೇನೆ. ಯಾಕೆಂದರೆ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾದಮೇಲೆ ಎಲ್ಲ ಸಂದರ್ಭದಲ್ಲೂ ಸತ್ಯವನ್ನು ಹೇಳಿದ್ರೆ ಅವನು ರಾಜಕೀಯಕ್ಕೆ ಅನ್ಫಿಟ್ ಅಂತ ಹೇಳಿ ರಾಜಕೀಯ ಪಕ್ಷದ ಕಾರ್ಯಕರ್ತರೆಲ್ಲ ಹೇಳ್ತಾರೆ. ಅವನೇನು ಮರೆ ನಮ್ಮ ಪಾರ್ಟಿಲಿ ನಮ್ಮ ವಿರುದ್ಧನೇ ಮಾತಾಡ್ತಾನೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದೊಳಗೆ ಆದರೆ ಈ ಪತ್ರಿಕೆ, ಈ ಮಾಧ್ಯಮಗಳು, ಇದ್ರ ಬಗ್ಗೆ ನನಗೊಂದು ದೊಡ್ಡ ಕುತೂಹಲ ಅಂತೂ ಸದಾ ಇದ್ದೇ ಇದೆ. ಅದರ ಶಕ್ತಿಯ ಬಗ್ಗೆ ನನಗೊಂದು ನಂಬಿಕೆ ಸಹಿತ ಇದ್ದೇ ಇದೆ. ಆದರೆ 5ನೇ ವರ್ಷದ ಸಂಭ್ರಮದ ನೆಪದಲ್ಲಿ ಸನ್ಮಾರ್ಗದವರು ಅಲ್ಲಿ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದರು, ನಮ್ಮ ನಿರೂಪಕಿ, ಏನು ನಾವು ಒಂದು ಪಾಸಿಟಿವ್ ಜರ್ನಲಿಸಮ್ ಕಡೆ ಹೋದ್ವಿ ಅಂತ. ಸನ್ಮಾರ್ಗ ಅನ್ನುವ ಹೆಸರಿನಲ್ಲೇ ಲೋಹಾನಿಯವರೇ ಒಂದು ಗುಣಾತ್ಮಕತೆ ಇದೆ ಸನ್ಮಾರ್ಗ. ಯಾಕೆಂದರೆ ನಾನು ಇತ್ತೀಚೆಗೆ ನ್ಯೂಸ್ ಪೇಪರ್ ಟೈಟ್ಲ್ಗಳನ್ನು ನೀವು RNA ವೆಬ್ಸೈಟಿಗೆ ಹೋಗಿ ನೋಡಬೇಕು. ಕತ್ತಿ, ಸುದ್ದಿ, ಕೊಡಲಿ, ಆಯಿತಾ, ಏಟಿಗೆ ಎದಿರೇಟು ಟೈಟ್ಲ್ಗಳು. ಅದು ನಾನು ಸುಮ್ಮನೆ ಆವಾಗವಾಗ ನನಗೆ ಈ ಹುಚ್ಚಿರೋದ್ರಿಂದ ಸುಮ್ಮನೆ ಸಮಯ ಇದ್ದಾಗ ನಾನೆಲ್ಲ ಟ್ರಾವೆಲ್ ಮಾಡುವಾಗ ಗೂಗಲ್ ಮಾಡಿದಾಗ ಅದರಲ್ಲಿ ಯಾವ ಟೈಟ್ಲ್ಗಳನ್ನು ತಗೊಂಡಿದ್ದಾರಪ್ಪ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದ್ರೆ ಇವೆಲ್ಲ ಇದೆ. ಇರಲಿ, ಅದಾದರೂ ಅಟ್ಲೀಸ್ಟು ಇದನ್ನು ಒಂದು ಏನು ಪಂಚಭೂತಗಳು ಅಂತ ನಾವು ಸ್ವೀಕಾರ ಮಾಡ್ಬೋದು. ಉಳಿದಂತೆ ಇದಾವಲ್ಲ ಟೈಟ್ಲ್ಗಳು ಅಪಾಯಕಾರಿಯಾಗಿದೆ. ಹೇಗೆ ಅಂತಂದರೆ ನ್ಯಾಯಕ್ಕಾಗಿ ಕೊಡಲಿ, ಇತ್ತೀಚಿನ ನ್ಯೂಸ್ ಲೇಟೆಸ್ಟ್ ಟೈಟ್ಲು ಅದು ಕೋಲಾರಿಂದ ಇದೆ, ನ್ಯಾಯಕ್ಕಾಗಿ ಕೊಡಲಿ ಅಂತ. ಈ ರೀತಿ ಎಲ್ಲ ಇದೆ. ಅದೇನೋ ಇರಲಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸನ್ಮಾರ್ಗ ತನ್ನ ಹೆಸರಿನಲ್ಲಿಯೇ ಒಂದು ಗುಣಾತ್ಮಕತೆ ಹೆಜ್ಜೆಯಲ್ಲಿ ನಾವು ನಡಿಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಆ ಟೈಟ್ಲನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಅದರ ಜೊತೆಗೆ ಅವರು ಸನ್ಮಾರ್ಗದ ಪತ್ರಿಕೆ ಏನು ಬರುತ್ತೆ, ತುಂಬ ಚೆನ್ನಾಗಿಯೂ ಸಹಿತ ಆ ಪತ್ರಿಕೆಯನ್ನು ತಂದಿದ್ದಾರೆ. ಬಟ್ಟು ಗೊತ್ತಾಯ್ತು ನನಗೆ, ಏಕೆ ಕುಕ್ಕಿಲ್ಲ, ಎಷ್ಟು ಕಷ್ಟಪಡ್ತೀರ ಅದು ತರಬೇಕಾದ್ರೆ ಅಂತೇಳಿ ಅವ್ರು ಹೇಳಿದ ಸಣ್ಣ ವಾಕ್ಯದಲ್ಲೇ ನನಗೆ ಅರ್ಥ ಆಯಿತು. ನನಗಾದರೂ ಪತ್ರಿಕೆ ಪೋಸ್ಟ್ ಮಾಡೋದ್ರಿಂದ ಹಿಡಿದು, ಪತ್ರಿಕೆಯ ಸುದ್ದಿ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು,
ಅದಕ್ಕೆ ಎಡಿಟೋರಿಯಲ್ ಬರೆಯೋದ್ರಿಂದ ಹಿಡಿದು ಇವೆಲ್ಲದರ ಬಗ್ಗೆ ಕುತೂಹಲ ಇದೆ. ಮತ್ತು ನಾನೊಬ್ಬ ಜರ್ನಲಿಸಮಿನ ವಿದ್ಯಾರ್ಥಿ ಸಹಿತ ಹೌದು.